ಕಾಂಗ್ರೆಸ್ನ ಮೂರನೇ ಪಟ್ಟಿ ಅಂತಿಮ ಪಟ್ಟಿ ಇವತ್ತು ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ನಿನ್ನೆ ಅಷ್ಟೇ 17 ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನು ಕಾಂಗ್ರೆಸ್ ರಿಲೀಸ್ ಮಾಡಿತ್ತು. ಕಾಂಗ್ರೆಸ್ ನಾಯಕರ ಅಂತಿಮ ಸುತ್ತಿನ ಸಭೆ ಆಗ್ತಾ ಇದೆ ಅಂತಿಮ ಪಟ್ಟಿಯ ವಿಚಾರಕ್ಕೆ. ಸುರ್ಜೇವಾಲಾ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮೀಟಿಂಗ್ ಆಗಿದೆ. ಸುನಿಲ್ ಬೋಸ್, ರಕ್ಷಾರಾಮಯ್ಯ, ಡಾಕ್ಟರ್ ಎಲ್ ಹನುಮಂತಯ್ಯ ಜೊತೆಗೆ ತುಕಾರಾಂ ಅವರಿಗೆ ಟಿಕೆಟ್ ಬಹುತೇಕ ಫೈನಲ್ ಅಂತ ಹೇಳಲಾಗ್ತಾ ಇದೆ. ಚಿಕ್ಕಬಳ್ಳಾಪುರದಿಂದ ರಕ್ಷಾರಾಮಯ್ಯ, ಶಿವಶಂಕರ್ ರೆಡ್ಡಿ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಇತ್ತು. ಬಹುತೇಕ ರಕ್ಷಾರಾಮಯ್ಯ ಅವರಿಗೆ ಇಲ್ಲಿ ಫೈನಲ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಚಿಕ್ಕಬಳ್ಳಾಪುರದಿಂದ. ಇನ್ನು ಕೋಲಾರದಲ್ಲಿ ರಮೇಶ್ ಕುಮಾರ್ ಮತ್ತು ಮುನಿಯಪ್ಪ ಬಣದ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಇತ್ತು. ಎಲ್ ಹನುಮಂತಯ್ಯನವರು ಮಾಜಿ ರಾಜ್ಯಸಭಾ ಸದಸ್ಯರು, ಅವರಿಗೆ ಬಹುತೇಕ ಟಿಕೆಟ್ ಅನ್ನು ಕೊಡಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ. ಇನ್ನು ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಜೊತೆಗೆ ಮಾಜಿ ಸಚಿವ ಬಿ ಸೋಮಶೇಖರ್, ಎಕ್ಸ್-MLA GN ನಂಜುಂಡಸ್ವಾಮಿ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಇತ್ತು. ಕೊನೆಗೂ ಕೂಡ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಅನ್ನು ಪಡೆದುಕೊಳ್ಳುವಲ್ಲಿ ಸಚಿವ ಮಹದೇವಪ್ಪ ಅವರು ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆ ಅಂತ ಹೇಳಿ ಪ್ರಾಥಮಿಕವಾಗಿ ಮಾಹಿತಿ ಸಿಗ್ತಾ ಇದೆ. ಇನ್ನು ಬಳ್ಳಾರಿಯಲ್ಲಿ 4 ರಿಂದ 5 ಜನ ಆಕಾಂಕ್ಷಿಗಳಿದ್ರು. ಇಲ್ಲಿ ತುಕಾರಾಂ ಅವರಿಗೆ ಫೈನಲ್ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಅಂತಿಮ ಪಟ್ಟಿಯನ್ನ ರಿಲೀಸ್ ಮಾಡಲಿಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇರುವಂತಹದ್ದು 4 ಕ್ಷೇತ್ರ ತೀವ್ರ ಕುತೂಹಲ ಕೆರಳಿಸಿದೆ. ಯಾರ್ಯಾರಿಗೆ ಟಿಕೆಟ್ ಫೈನಲ್ ಆಗಬಹುದು, ಏನೆಲ್ಲ ಲೆಕ್ಕಾಚಾರ ಇರಬಹುದು ಅಂತ ಹೇಳಿ ಸುಕೇಶ್. ಪ್ರೇಮ್, ಖಂಡಿತವಾಗಿ ರಾಜ್ಯದ ಮಟ್ಟಿಗೆ 28 ಕ್ಷೇತ್ರಗಳ ಪೈಕಿ 24 ಕ್ಷೇತ್ರಗಳಿಗಾಗಲೇ ಕಾಂಗ್ರೆಸ್ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ. ಕೇವಲ 4 ಕ್ಷೇತ್ರದ ಟಿಕೆಟ್ ಅನ್ನು ಉಳಿಸಿಕೊಂಡಿತ್ತು. ಬೇರೆ ಬೇರೆ ಕಾರಣಗಳಿಗೆ ಅಲ್ಲಿ ಟಿಕೆಟ್ ಫೈಟ್ ಇತ್ತು. ಅದರಲ್ಲಿ ಮೊದಲನೇದಾಗಿ ಬಳ್ಳಾರಿಯ ಸಮಸ್ಯೆಯನ್ನು ಬಗೆಹರಿಸಿಕೊಳ್ತಾರೆ. ತುಕಾರಾಂ ಅವ್ರನ್ನ ಮನವೊಲಿಕೆ ಮಾಡಿ ಹಿರಿಯ ಶಾಸಕರು, ಮಾಜಿ ಸಚಿವರು ಅವರನ್ನ ಸ್ಪರ್ಧೆಗೆ ಒಪ್ಪಿಸಿದ್ದಾರೆ ಅನ್ನುವಂಥದ್ದು. ಇನ್ನು ಚಿಕ್ಕಬಳ್ಳಾಪುರದ ವಿಚಾರಕ್ಕೆ ಬಂದರೆ ಅಲ್ಲಿಯೇ ಬೇರೆ ರೀತಿ ಸಮಸ್ಯೆ ಇತ್ತು. ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಟಿಕೆಟ್ ಡಿಮ್ಯಾಂಡ್ ಜೊತೆಗೆ ಬೇರೆಯವರಿಗೂ ಕೊಡಿಸುವಂಥ ಒತ್ತಡ, ಇವೆಲ್ಲದರ ಮಧ್ಯ ರಕ್ಷಾರಾಮಯ್ಯ ಅವರ ಹೆಸರು ಬಹುತೇಕ ಅಂತಿಮವಾಗುವ ಸಾಧ್ಯತೆ ಇದೆ ಅನ್ನುವಂಥ ಮಾತು ಕೇಳಿ ಬರ್ತದೆ. ಯಾಕಂದರೆ ಖಾಸಗಿ ಹೋಟ್ನಲ್ಲಿ ಸುರ್ಜೇವಾಲಾ, CM ಮತ್ತು DCM ಎಲ್ಲರೂ ಕೂಡ ಒಂದು ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಕೋಲಾರದ ವಿಚಾರಕ್ಕೆ ಬಂದರೆ ತಮ್ಮ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಿಸ್ಕೊಳ್ಬೇಕು ಅಂತ KH ಮುನಿಯಪ್ಪ ಅವರು ಸಾಕಷ್ಟು ಲಾಬಿಯನ್ನ ಮಾಡಿದ್ರು. ಅವರ ವಿರೋಧಿ ಬಣವು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಅದನ್ನು ವಿರೋಧ ಕೂಡ ಮಾಡಿತ್ತು. ಈ ಎಲ್ಲ ಗೊಂದಲದ ನಡುವೆ ಆ ಬಣ ಈ ಬಣ ಎರಡೂ ಅಲ್ಲದಂತಹ ಎಲ್ ಹನುಮಂತಯ್ಯನವರನ್ನ ಬಹುತೇಕ ಅಭ್ಯರ್ಥಿಯಾಗಿಸುವ ಸಾಧ್ಯತೆಯೇ ಹೆಚ್ಚಿದೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಚಾಮರಾಜನಗರದಲ್ಲಿ ಕೊನೆಗೂ ಇಷ್ಟೆಲ್ಲ ಸಂಕಷ್ಟಗಳ ನಡುವೆ ಮಹದೇವಪ್ಪನವರು ತಮ್ಮ ಪುತ್ರ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಅನ್ನು ಪಡೆಯುವ ಹಂತಕ್ಕೆ ಬಂದು ನಿಂತಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ರಾಜ್ಯ ಮಟ್ಟದಲ್ಲಿ ನಾಯಕರುಗಳಲ್ಲಿ ಎಲ್ಲ ರೀತಿಯ ಅಳೆದು ತೂಗಿ ಈ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಇದನ್ನ ಮತ್ತೆ AICCಗೆ ಶಿಫಾರಸು ಮಾಡಬೇಕಾಗುತ್ತೆ. AICCಯ CEC ಸಭೆಯಲ್ಲಿ ಅಂತಿಮ ಕ್ಲಿಯರೆನ್ಸ್ ಅನ್ನು ಪಡೆದುಕೊಂಡ ನಂತರದಲ್ಲಿ ಅಧಿಕೃತವಾಗಿ AICCಯಿಂದ ಕೂಡ ಇದು ಪ್ರಕಟಗೊಳ್ಳುವಂತ ಸಾಧ್ಯತೆ ಇದೆ. ಪ್ರೇಮ್, ಸುಕೇಶ್, ನಿನ್ನೆ ಅಷ್ಟೇ 17 ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನ ಕಾಂಗ್ರೆಸ್ ರಿಲೀಸ್ ಮಾಡಿತ್ತು. ಇವತ್ತೇನೆ ಮೂರನೇ ಪಟ್ಟಿ, ಅಂತಿಮ ಪಟ್ಟಿ ರಿಲೀಸ್ ಆಗಬಹುದಾ ಅಥವಾ ನಾಳೆಗೆ ಏನಾದರೂ ಪೋಸ್ಟ್ಪೋನ್ ಆಗಬಹುದಾ ಅಂತ? ಪ್ರೇಮ್, ಇವತ್ತೇ ರಿಲೀಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿನ ಅಂತಿಮ ಪಡಿಸಿ ಅವರು CECಗೆ ಕಳಿಸ್ಕೊಡ್ಬೇಕಾಗುತ್ತೆ. CECಯಲ್ಲಿ ಅಂತಿಮವಾದ ನಂತರದಲ್ಲಿ ನಾಳೆ ಅಥವಾ ಇವತ್ತು ಅನ್ನುವಂಥ ಬಹುತೇಕ ನಾಳೆ ಅಂತ ಇಟ್ಕೊಳ್ಬಹುದು ಅನ್ಬೋದು. ಯಾಕಂದ್ರೆ ಇವತ್ತು ತಡರಾತ್ರಿಯಲ್ಲಿ ಬೇರೆ ಬೇರೆ ಚರ್ಚೆಗಳಾದ ನಂತರದಲ್ಲಿ ಇದು ಕೂಡ ಚರ್ಚೆ ಆಗಬೇಕಾಗಿರೋದ್ರಿಂದ ಸಹಜವಾಗಿಯೇ ನಾಳೆ ಸಂಜೆ ಒಳಗಾಗಿ ಅಧಿಕೃತ ಪಟ್ಟಿ ಬಿಡುಗಡೆ ಆಗುವಂತ ಸಾಧ್ಯತೆ ಕೂಡ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. 4 ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಫೈನಲ್ ಮಾಡಿತ್ತು. 4 ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನುವಂತಹ ಕುತೂಹಲ ಇತ್ತು. ದೊಡ್ಡ ಮಟ್ಟದ ಪೈಪೋಟಿ ಕೂಡ ಪಕ್ಷದೊಳಗೆ ಇತ್ತು. ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಬಳ್ಳಾರಿಗೆ ರಾಜ್ಯ ನಾಯಕರು ಅಭ್ಯರ್ಥಿಗಳನ್ನು ಫೈನಲ್ ಮಾಡಿ ಹೈಕಮಾಂಡ್ಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿಂದ ಸಮ್ಮತಿ ಸಿಗ್ತಾ ಇದ್ದ ಹಾಗೆ ಅಧಿಕೃತವಾಗಿ ಅನೌನ್ಸ್ ಆಗುವಂತಹ ಸಾಧ್ಯತೆ ಇದೆ.